ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಾರಿ ಇಬ್ಬರ ಬದುಕಿನ ಒಂದು ಕರಾಳ ಅಧ್ಯಾಯ ತೆರೆದುಕೊಳ್ತಿದ್ಯಾ. ಈ ಕಡೆ ವೈಶಾಖ ಹಾಗೆ ರುಕ್ಕು ಮಾಡಿದ ಪ್ಲಾನ್ನಿಂದಾಗಿ ನಿಜವಾಗ್ಲೂ ಕೂಡ ಚಾರುವಿನ ಬದುಕಿ ಅಲ್ಲೂಲ ಕಲ್ಲೂಲವಾಗ್ತಿದ್ಯಾ. ಏನಾಯ್ತು, ಏನು ಕತೆ? ಚಾರಿ ಆ ಒಂದು ಊಟವನ್ನು ತಿಂದೇ ಬಿಟ್ನ, ಮದ್ದಾಕಿದಂಥ ಔಷಧಿಯನ್ನು ಸೇವಿಸಿ ಬಿಟ್ನ. ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಚಾರು ಮನೆಯ ಸೊಸೆಯಲ್ಲ, ಮನೆಯ ಮುದ್ದಿನ ಸೊಸೆಯ ಜೊತೆಗೆ ಮನೆ ಮಗಳು ಅಂತಾನೆ ಹೇಳ್ಬೋದು. ಮನೆ ಮಗಳಾಗಿ ಇಲ್ಲಿ ನಾದನಿಗೆ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ತನ್ನ ತಂಗಿಯ ಒಂದು ಬದುಕನ್ನು ಹೇಗೆ ಅಕ್ಕ ಸರಿ ಮಾಡ್ತಾರೋ ತಾಯಿಯ ಸ್ಥಾನದಲ್ಲಿ ನಿಂತು, ಅದೇ ರೀತಿಯಾಗಿ ಇಲ್ಲಿ ಅತ್ತಿಗೆ ಅಮ್ಮನಾಗಿ ಅಕ್ಕನಾಗಿ ಶ್ರುತಿಯ ಬದುಕನ್ನು ಸರಿಪಡಿಸಿದ್ಲು. ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಆ ಒಂದು ಗುಟ್ಟು ಅತ್ತೆ ಮತ್ತು ತನ್ನ ನಡುವೆನೇ ಇರೋ ರೀತಿ ಯೋಚನೆ ಮಾಡಿ ಶ್ರುತಿನ ತನ್ನ ಫ್ರೆಂಡ್ಗೆ ಮದುವೆ ಮಾಡಿ ಕೊಟ್ಟು ಕಳಿಸಿದ್ಲು. ಇಡೀ ಮನೆಯವ್ರಿಗೆ ಗೊತ್ತಾಗಲಿಲ್ಲ ಶ್ರುತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಕ್ಕಂಥ ಒಂದು ವಿಷಯ. ಇದೆಲ್ಲದರ ನಡುವೆ ಇದಕ್ಕೆ ವೈಶಾಖ ಕಾರಣ ಅನ್ನೋ ಸತ್ಯ ಕೂಡ ಚಾರುಗೆ ಗೊತ್ತಾಯಿತು. ಅದೇ ಕಾರಣಕ್ಕೆ ವೈಶಾಖಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಮದುವೆ ಒಂದಾಗ್ಲಿ ಅಂತ ಹೇಳಿದ್ಲು. ಇದರಿಂದಾಗಿ ನಿಜವಾಗ್ಲೂ ಕೂಡ ವೈಶಾಖ ಕೆಂಡಾಮಂಡಲ ಆಗಿದ್ಲು. ಏನು ಮಾಡ್ಕೋತಾಳೆ ಅವಳು, ನನಗೆ ಸೇರು ಅಂದರೆ ನಾನು ಸವಾ ಸೇರು ಅಂತೀನಿ ಅಂತ. ಇದೆಲ್ಲದರ ನಡುವೆ ಒಂದು ನಡೆಯಬಾರದ ಘಟನೆ ನಡೆದು ಹೋಗ್ಬಿಡತ್ತೆ. ಈ ಕಡೆ ವೈಶಾಖ ಸಿಟ್ಟಿದ್ದೆ, ಚಾರುನ ಕತೆನ ಮುಗಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ. ಬಟ್ಟೆ ಒಣಗಾಗ್ತಿರೋ ಚಾರುನ ಭಾವಿಗೆ ದಬ್ಬೋಕೆ ಮುಂದಾಗ್ತಾರೆ. ಆದರೆ ಅದೃಷ್ಟವಶಾತ್ ಚಾರು ಪಾರಾಗ್ತಾಳೆ. ದುರದೃಷ್ಟವಶಾತ್ ಮಾಡಿದ್ದು ಮಹಾರಾಯ ಅನ್ನೋ ರೀತಿ ವೈಶಾಖ ಭಾವಿಗೆ ಬೀಳ್ಬೇಕಾಗತ್ತೆ. ಆದರೆ ಭಾವಿಗೇನೋ ಬೀಳ್ತಾಳೆ, ಬಟ್ ಚಾರುಗೆ ಅದು ಅವಳ ಗಮನಕ್ಕೆ ಕೂಡ ಬರುವುದಿಲ್ಲ. ಬಟ್ ಇದು ರುಕ್ಕುಗೆ ಗೊತ್ತಾಗ್ಬಿಡತ್ತೆ. ಬಟ್ ರುಕ್ಕು ಬಂದವಳೆ ನಿಜವಾಗ್ಲೂ ವೈಶಾಖನ ಕಾಪಾಡ್ತಾಳೆ? ಖಂಡಿತ ಇಲ್ಲ ಕಣ್ರಿ, ವೈಶಾಖ ಕಾಪಾಡೋ ಹೋಗೋದೇ ಇಲ್ಲ ಆಕೆ. ಯಾಕಂದ್ರೆ ಇಲ್ಲಿ ಯಾವಾಗ ಚಾರು ರೆಬೆಲ್ ಆದ್ಲು ಅಂತ ಗೊತ್ತಾಗಿತ್ತೋ ಆಗ ರುಕ್ಕು ಹೆಚ್ಚೆತ್ಕೋತಾಳೆ. ಯಾಕಂದ್ರೆ ಈ ಚಾರು ಏನು ಹೇಳ್ತಾಳೋ ಅದನ್ನೇ ಮಾಡ್ತಾಳೆ, ಏನು ಮಾಡ್ತಾಳೋ ಅದನ್ನೇ ಹೇಳ್ತಾಳೆ ಅನ್ನೋದು ತುಂಬ ಚೆನ್ನಾಗಿ ರುಕ್ಕುಗೆ ಗೊತ್ತದ. ಹಾಗಾಗಿ ತನ್ನ ಗಂಡಂಗೆ ತನ್ನ ಬಂಡವಾಳ ಗೊತ್ತಾದರೆ ಖಂಡಿತ ನನ್ನ ಕತೆ ಮುಗಿಯತ್ತೆ ಅಂದ್ಕೊಂಡಿದ್ದೆ ತನ್ನ ಸೇಫ್ ಝೋನ್ಗೆ ಹೋಗೋಕೆ ನೋಡ್ತಾಳೆ. ಆದರೆ ಇಲ್ಲಿ ವೈಶಾಖ ಬಿಟ್ಕೊಡೋದಿಲ್ಲ. ತನ್ನಿಂದ ನೀನು ದೂರ ಹೋಗ್ತೀನಿ ಅಂದರೆ ಖಂಡಿತ ನಿನ್ನ ಬಂಡವಾಳನ ನಿನ್ನ ಗಂಡನ ಮುಂದೆ ಬಿಚ್ಚಿಡ್ತೀನಿ ಅಂತ ಹೆದರಿಸ್ತಾರೆ. ಇದರಿಂದಾಗಿ ರುಕ್ಕು ಏನು ಮಾಡೋಕ್ಕಾಗದೆ ಕಂಗಾಲಾಗಿರ್ಬೇಕಿತ್ತು. ಈಗ ಬಾವಿಗೆ ಬಿದ್ದಿರೋ ವೈಶಾಖ ಕತೆನ ಅದೇ ಕಾರಣಕ್ಕೆ ಮುಗಿಸ್ಬಿಡೋಣ ಅಂತ ಹೇಳಿ ಅನ್ಕೋತಾಳೆ ರುಕ್ಕು. ಈಗೇನಾದರೂ ನಾನು ನಿನ್ನ ಕತೆನ ಮುಗಿಸಿದ್ರೆ ನಿನ್ನನ್ನು ಹೆದರಿಸೋದು ಇರಲ್ಲ, ಜೊತೆಗೆ ಚಾರುನೇ ನಿನ್ನನ್ನು ಸಾಯಿಸಿದಾಳೆ ಅಂತ ಹೇಳಿದ್ರೆ ಅವಳು ಜೈಲಿಗೆ ಹೋಗ್ತಾಳೆ, ಇಡೀ ಮನೆಗೆ ನಾನೇ ರಾಣಿ ಆಗ್ತೀನಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ವೈಶಾಖನ ಮುಗಿಸೋಕೆ ಇಲ್ಲಿ ರುಕ್ಕು ಮುಂದಾಗ್ತಾಳೆ. ಆದರೆ ಚಾರು ವೈಶಾಖನ ಕಾಪಾಡ್ತಾರೆ. ಆದರೆ ವೈಶಾಖನ ಕಾಪಾಡೋದಕ್ಕೆ ಚಾರುಗೆ ಕಾರಣ ಒಂದಿತ್ತು. ಅದೇ ಕಾರಣವನ್ನು ಆಕೆ ವೈಶಾಖಗೆ ಹೇಳಿದ್ಲು. ಇದರಿಂದಾಗಿ ವೈಶಾಖ ರೆಬೆಲ್ ಆದ್ಲು. ಬಿಕಾಸ್ ಇಲ್ಲಿ ತಾನು ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದೀನಿ, ನೀನು ಒಟ್ಟಿಗೆ ಸತ್ತು ಹೋದರೆ ಖಂಡಿತ ನೀನು ಮಾಡಿದ ಪಾಪಕ್ಕೆ ಖಂಡಿತ ಒಂದು ಶಿಕ್ಷೆ ಸಿಕ್ಕಾಗ ಆಗೋದಿಲ್ಲ. ನಿನ್ನ ಶಿಕ್ಷೆ ಅನುಭವಿಸ್ಬೇಕು ಅಂದರೆ ನಿಜವಾಗ್ಲೂ ಯಾಕೆ ಬೇಕು ಈ ಬದುಕು ಅಂತ ಪ್ರತಿ ಕ್ಷಣ ನರಕ ಅನುಭವಿಸ್ಬೇಕು, ಆ ರೀತಿ ಮಾಡ್ತೀನಿ ಅಂದಿರ್ತಾಳೆ ಚಾರು. ಇದರಿಂದಾಗಿ ವೈಶಾಖ ಡಿಸೈಡ್ ಮಾಡ್ಕೋತಾಳೆ ಇಲ್ಲ ಚಾರುನ ಏನಾದರೂ ಮಾಡಬೇಕು ಅಂತ. ಆದರೆ ರುಕ್ಕು ಕೊಡ್ತಾಳೆ ಒಂದು ಐಡಿಯಾನ, ನೀನು ಚಾರುಗೆ ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಅಕ್ಕ. ಚಾರು ಯಾನ ಪ್ರೀತಿ ಮಾಡ್ತಾಳೆ ಅವ್ರಿಗೇನಾದರೂ ಮಾಡು, ಖಂಡಿತ ವರ್ಕೌಟ್ ಆಗುತ್ತೆ ಅಂತ. ರುಕ್ಕು ಕೂಡ ತೀರ್ಮಾನ ಮಾಡಿಬಿಡ್ತಾಳೆ ಯಾರು ರಾಮಾಚಾರಿ ಫಿಕ್ಸ್ ಅಂತ. ಇದೆಲ್ಲದರ ನಡುವೆ ಚಾರುಗೆ ರಾಮಾಚಾರಿ ಒಂದು ಸ್ವೀಟ್ ಗಿಫ್ಟನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಆ ಒಂದು ಗಿಫ್ಟ್ ಚಾರುಗೆ ತುಂಬ ಇಷ್ಟ ಆಗಿದೆ. ಬಿಕಾಸ್ ಕಾಲ್ ಕೆಜಿಯ ಒಂದು ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ಚಾರುಗೆ. ಜೊತೆಗೆ ತನ್ನ ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಾಳೆ ಚಾರು. ಈ ಜನ್ಮದ ಕೊನೆ ತನಕ ನಿಜವಾಗ್ಲೂ ನಾನು ನಿನ್ನ ಜೊತೆ ಬದುಕಬೇಕು, ಮುತ್ತೈದೆ ಸಾವನ್ನು ಪಡಿಬೇಕು ಅಂತ. ರಾಮಾಚಾರಿ ದಯವಿಟ್ಟು ಆ ರೀತಿ ಮಾತಾಡ್ಬಿಡಿ ಅಂತ ಕೋಪ ಕೂಡ ಮಾಡ್ಕೋತಾರೆ. ಇದೆಲ್ಲದರ ನಡುವೆ ಚಾರುಗೆ ಅನಿಸುತ್ತೆ ನಾನು ಮಾತ್ರ ನನ್ನ ಗಂಡಂಗೆ ಗಿಫ್ಟ್ ಕೊಟ್ಟಿಲ್ವಲ್ಲ, ಏನಾದರೂ ಕೊಡಬೇಕು ಅಂತ. ಅತ್ತೇನು ಕೇಳಿದಾಗ ರಾಮಾಚಾರಿಗೆ ವಸ್ತು ಪ್ರೀತಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅವನಿಗೆ ಗಿನ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಾಗುತ್ತೆ. ಹಾಗಾಗಿ ಚಾರು ಗಿನ್ ಮಾಡೋಕ್ಕೆ ಮುಂದಾಗ್ತಾರೆ. ಅದರ ನಡುವೆ ಈ ಕಡೆ ರಾಮಾಚಾರಿ ಹತ್ರ ಕೂಡ ಚಾರು ಬರ್ತಾಳೆ. ರಾಮಾಚಾರಿ ಹತ್ರ ಚಾರು ಬಂದಿದ್ದೆ, ರಾಮಾಚಾರಿ ನಿನ್ಗೇನು ಇಷ್ಟ ಹಾಗೆ ಹೀಗೆ ಅಂತಿದ್ರೆ, ರಾಮಾಚಾರಿ ನಿಮಗಿಂತ ಮೊದಲು ಪ್ರೀತಿ ಮಾಡಿದ್ದೆ ಕಣ್ರಿ, ಒಂದು ಹುಡುಗಿ ತುಂಬ ಇಷ್ಟ ಆಗ್ಬಿಟ್ಟಿದ್ಲು, ನಿಮಗಿಂತ ನೋಡೋಕೆ ತುಂಬ ಚೆನ್ನಾಗಿದ್ಲು, ತುಂಬ ಸೊಗಸಾಗಿದ್ಲು, ಎಷ್ಟು ಇಷ್ಟ ಆಗ್ತಿತ್ತು ಗೊತ್ತಾ
ಅಂದಾಗ ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದೆಯಾ ರಾಮಾಚಾರಿ ಅಂತ ಚಾರು ಕೇಳ್ತಿದ್ದಾಳೆ. ಚಾರುನ ಉರಿಸ್ಬೇಕು ಅಂತಲೇ ರಾಮಾಚಾರಿ ಹೇಳ್ತಿದ್ದಾರೆ. ಹೇಗ್ರಿ ಮರೆಯೋಕ್ಕಾಗತ್ತೆ? ಮೊದಲ ಪ್ರೀತಿಯನ್ನು, ಮೊದಲ ನೋಟವನ್ನು ಮರೀಲಿಕ್ಕಾಗತ್ತಾ? ಮೊದಲು ಮನಸ್ಸು ಕದ್ದಾಕಿ ಅವಳು ಹೇಗಾದರೂ ಮರೀಲಿಕ್ಕೆ ಸಾಧ್ಯನೇನ್ರಿ ಅಂತ ಹೇಳ್ತಾರೆ. ಇದರಿಂದ ನಿಜವಾಗ್ಲೂ ಕೂಡ ಚಾರುಗೆ ಕೋಪ ಬಂದ್ಬಿಡುತ್ತೆ. ಈ ಕಡೆ ಫೋನ್ ಕೂಡ ಮಾಡ್ತಿದ್ದೀನಿ ಅಂತ ಹೇಳಿ ಮಾತಾಡ್ಕೊಂಡು ರಾಮಾಚಾರಿ ಹೊಟ್ಟೆ ಬಿಡ್ತಾರೆ. ಇದರಿಂದ ನಿಜವಾಗ್ಲೂ ಜೆಲಸ್ ಫೀಲ್ ಆಗ್ತಿದ್ದಾಳೆ ಚಾರು. ಅತ್ತ ಕಡೆ ವೈಶಾಖ ಮತ್ತು ರುಕ್ಕು ಇಬ್ಬರು ಕೂಡ ಹೋಗಿದ್ದೆ. ಒಬ್ಬ ವ್ಯಕ್ತಿ ಹತ್ರ ಮದ್ದನ್ನು ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಇನ್ನೊಂದಿನ ಆಲ್ರೆಡಿ ಇಸ್ಕೋಬೇಕಿತ್ತು, ಬಟ್ ಅವತ್ತು ಅವಶ್ಯಕತೆ ಇಲ್ಲ ಅಂತ ವೈಶಾಖ ಬಂದಿದ್ರು. ಇದರಿಂದೆಲ್ಲ ಸಲೀಸಾಗಿ ಕತೆ ಮುಗಿಯತ್ತಲ್ವಾ ಅಂದಾಗ, ಖಂಡಿತ ಮೇಡಮ್, ಹಾಲ್ಗೆ ಹಾಕಿದ್ರೆ ಹಾಲು ಟೇಸ್ಟು, ನೀರಿಗೆ ಹಾಕಿದ್ರೆ ನೀರು ಟೇಸ್ಟು, ಏನಕ್ಕೆ ಹಾಕ್ತಿರೋ ಆ ಟೇಸ್ಟ್ ಬಂದ್ಬಿಡುತ್ತೆ, ಗೊತ್ತಾಗೋದೇ ಇಲ್ಲ ಮದ್ದು ಹಾಕಿದ್ದೀವಿ ಅಂತ. ಖಂಡಿತ ಅದನ್ನು ತಿಂದು 1 ಗಂಟೆಲಿ ಅವ್ರ ಜೀವ ಹೊರಟೋಗ್ಬಿಡುತ್ತೆ, ನೀವೇನು ಯೋಚನೆ ಮಾಡಿಬಿಡಿ ಅಂತಾರೆ. ಈ ಕಡೆ ವೈಶಾಖ ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಈ ಕಡೆ ರುಕ್ಕುಗೆ, ನೋಡು ರುಕ್ಕು, ನಿನ್ನ ಆಸೆ ಫಲಿಸ್ತದೆ, ಇಲ್ಲಿ ರಾಮಾಚಾರಿ ಕತೆ ಮುಗಿಯತ್ತೆ. ಅದ್ರ ಪ್ರಕಾರ ಅವಳು ನನ್ನನ್ನು ಜೈಲು ಕಳಿಸಿದ್ಲಲ್ವ, ಅವಳು ಜೈಲ್ಗೆ ಹೋಗ್ತಾಳೆ, ಜೊತೆಗೆ ನಿನ್ನ ಆಸೆ ಅಂತ ವಿಧವೆ ಕೂಡ ಆಗ್ತಾಳೆ ಚಾರು ಅಂತ. ಈ ಕಡೆ ರುಕ್ಕು ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ತದನಂತರ ಇತ್ತ ಕಡೆ ರಾಮಾಚಾರಿ ಹತ್ರ ಚಾರು ಬಂದದ್ದು ನಿಜವಾಗ್ಲೂ ಕೂಡ ಕೋಪ ಮಾಡಿಕೊಂಡು ಸೆಟ್ ಮಾಡ್ಕೊತಿದ್ದಾಳೆ. ಜೊತೆಗೆ ಯಾರದು ಅಂತ ಕೇಳ್ತಿದ್ರೆ, ಬನ್ನಿ ಮೇಡಮ್ ತೋರಿಸ್ತೀನಿ, ಅದಕ್ಕೇನಂತೆ ಅಂತ ಹೇಳಿ ಚಾರುನ ಕರ್ತ್ಕೊಂಡು ಬಂದು ಕನ್ನಡಿ ಮುಂದೆ ನಿಲ್ಲಿಸ್ತಾರೆ. ಇವಳೇನೆ ಅಂತ. ಇಲ್ಲಿ ರಾಮಾಚಾರಿಗೆ ನಿನ್ನ ಇಷ್ಟೊತ್ತು ಹುಡ್ಸಾಕ್ಬಿಟ್ಟ ಅಲ್ವಾ ಅಂತ ಕೋಪ ಮಾಡಿಕೊಂಡು, ಮುದ್ದು ಕೋಪ ಮಾಡ್ಕೊಂಡಿದ್ದೆ. ನಿನಗೆ ಅತ್ತೆ ಹೇಳಿದ್ರು ಗಿಣ್ಣು ಅಂದರೆ ತುಂಬ ಇಷ್ಟ ಅಂತ, ಗಿಣ್ಣು ತಗೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಚಾರು ಗಿಣ್ಣು ಮಾಡ್ಕೊಂಡು ಬರೋಕ್ಕೆ ಹೋಗ್ತಾರೆ. ತದನಂತರ ಅಲ್ಲಿ ಅತ್ತೆ ಅಂತೂ ನಿಜವಾಗ್ಲೂ ಚಾರು ಮನೆ ಮಗಳಾಗಿ, ಮನೆ ಮುದ್ದಿನ ಸೊಸೆಯಾಗಿ ಎಲ್ಲನೂ ಕೂಡ ಸರಿ ಮಾಡಿದೆ. ಮನೇಲಿ ಎಲ್ಲ ಕೂಡ ಸರಿ ಹೋಗಿದೆ. ವೈಶಾಖ ಒಳ್ಳೆಯವಳಾಗಿದ್ದಾಳೆ, ಜೈಲಿಂದ ವಾಪಸ್ ಬಂದಿದ್ದಾಳೆ, ಜೊತೆಗೆ ಹೋದಣ್ಣ ಕುಡಿಯೋದು ಬಿಟ್ಟಿದ್ದಾರೆ. ಶ್ರುತಿಯ ಜೀವನ ಕೂಡ ಸರಿ ಹೋಯಿತು. ನೀನೇ ಇದ್ರು ನೀನು ಖುಷಿಯಾಗಿರಬೇಕು, ಜೊತೆಗೆ ನಮಗೆ ಒಂದು ಮಗು ಕೊಡಬೇಕು ಅಂತ ಹೇಳ್ತಾರೆ. ತದನಂತರ ಆ ಕಡೆ ವೈಶಾಖ ಮತ್ತು ರುಕ್ಕು ಈಗ ರಾಮಾಚಾರಿಗೆ ಹಾಲು ಕೊಡೋ ಟೈಮ್ ಅಲ್ವಾ, ಆ ಹಾಲಿಗೆ ಹೋಗಿ ಇದನ್ನು ಹಾಕಿದರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಬರ್ತಾರೆ, ಬಟ್ ಗಿಣ್ಣು ಪ್ರಿಪೇರ್ ಆಗಿದೆ. ಏನು ಮಾಡೋದು ಅಂದ್ಕೊಂಡಾಗೆ, ಯಾಕೆ ಯೋಚನೆ ಮಾಡ್ತೀಯ, ಗಿಣ್ಣಿಗೆ ಹಾಕು ಅಂತ ಹೇಳಿ ಗಿಣ್ಣಿಗೆ ಹಾಕಿಸ್ತಾಳೆ ರುಕ್ಕು. ಏನಾದ್ರೇನು ತಿನ್ನೋದಷ್ಟೇ ಮುಖ್ಯ ತಾನೆ ಅಂತ ಹೇಳಿ ವೈಶಾಖ ರುಕ್ಕು ಇಬ್ಬರು ಕೂಡ ಗಿಣ್ಣಿಗೆ ಮದ್ದು ಹಾಕಿ ವಾಪಸ್ ಬರ್ತಾರೆ. ರುಕ್ಕು ತುಂಬ ಪ್ರೀತಿಯಿಂದ ಒಂದು ಗಿಣ್ಣನ್ನು ತೆಗೆದುಕೊಂಡು ರಾಮಾಚಾರಿ ಬಳಿಗೆ ಹೋಗ್ತಿದ್ದಾಳೆ. ಈ ಕಡೆ ಗಿಣ್ಣು ಹೆಣ್ಣು ಎರಡು ಒಟ್ಟಿಗೆ ಬರ್ತದೆ ಅಂತ ರಾಮಾಚಾರಿ ಫುಲ್ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ದಾರೆ, ರೊಮ್ಯಾಂಟಿಕ್ ಆಗಿ ಮಾತನಾಡ್ತಿದ್ದಾರೆ. ಈ ಕಡೆ ಚಾರು ಅಂತೂ ರಾಮಾಚಾರಿಗೆ ನಾನೇ ತಿನ್ನಿಸ್ತೀನಿ ರಾಮಾಚಾರಿ ಅಂತ ಹೇಳಿ ಅವನ ಪ್ರೀತಿಯ ಗಿಣ್ಣನ್ನು ತಿನ್ನಿಸ್ತಿದ್ದಾಳೆ ಚಾರು. ನೀನು ಮಾತ್ರ ತಿನ್ನಬೇಕು ಅಂತ ಹೇಳಿ. ಹಾಗಿದ್ರೆ ತಿಂತ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿ ಕುತ್ತಿಗೆ ಹೆಸ್ಕೊತಿದ್ದಾರೆ. ತುಂಬಾ ಉರಿ ಶುರುವಾಗ್ಬಿಟ್ಟಿದೆ, ಆಗ್ತಾ ಇಲ್ಲ. ಈ ಕಡೆ ವೈಶಾಖ ಮತ್ತು ರುಕ್ಕು ಅಂತೂ ಫುಲ್ ಖುಷಿ ಆಗ್ತಿದ್ದಾರೆ. ನೋಡಿದ್ದೆ ಅಲ್ಲೇ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗಿದ್ರೆ ಕುತ್ತಿಗೆ ಇಟ್ಕೊಂಡು ಹಾಗೆ ಬಿದ್ದೋಗ್ಬಿಡ್ತಾರೆ ರಾಮಾಚಾರಿ. ಈ ಕಡೆ ಚಾರು ಹೆದ್ರಿ ಎಬ್ಬಿಸ್ತಿದ್ದಾಳೆ, ಬಟ್ ರಾಮಾಚಾರಿ ಎಚ್ಚರ ಆಗ್ತಿಲ್ಲ. ಹಾಗಿದ್ರೆ ನಿಜವಾಗ್ಲೂ ರಾಮಾಚಾರಿ ಸೀರಿಯಸ್ ಆದ್ರೆ ಅಥವಾ ಕೊಡೋಕೆ ಏನಾದರೂ ಇಲ್ಲಿ ಚಾರುಗೆ ಈ ರೀತಿ ನಾಟಕ ಮಾಡಿದ್ರೆ ನಿಜವಾಗ್ಲೂ ರಾಮಾಚಾರಿ ಕತೆ ಮುಗೀತದೆ. ಆ ಕತೆಗೆ ಭಾರಿ ಟ್ವಿಸ್ಟ್ ಸಿಗ್ತಿದ್ಯಾ, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನು ಮರಿಬೇಡಿ.